this year, the state has faced 60% deficit rainfall. In the last few decades, this is the steepest decline in rainfall that the state has faced. There are 34 taluks in the Kaveri basin. 32 of them are declared as severely drought hit. The state government, however, has failed repeatedly. In almost 8 hearings consecutively before the Water Management Authority, the state has failed to present all of these facts effectively and convince the authority. ಹೌದು, ಯಾಕೆ ಏನಾಗ್ತಿದೆ ಇವತ್ತು ನೀರ್ನೆಲ್ಲ ತಮಿಳುನಾಡಿಗೆ ಕೊಡ್ತಾ ಇದ್ದಾರೆ. ಕಾವೇರಿ ನೀರಿನ ಪೂರೈಕೆ ಕಡಿಮೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಜಲದಾಹ ಆರಂಭ ಆಗಿದ್ದು ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಯಾವ ಏರಿಯಾಗೆ ಹೋದ್ರೂ ನೀರಿಲ್ಲ. In another week's time, the government does not supply through water tankers, through borewells and through other means drinking water to the stressed areas in the city. Bharatiya Janata Party will stage a massive protest in front of Vidhan Saudha and wake up the Chief Minister and the Deputy Chief Minister. ಸುಮಾರು 8-10 ತಿಂಗಳ ಹಿಂದೆ ಕಾವೇರಿ ವಾಟರ್ ಟ್ರಿಬ್ಯುನಲ್ ಎದುರುಗಡೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಕಾವೇರಿಯ ಬಿಕ್ಕಟ್ಟು ಬಂದ ಸಂದರ್ಭದಲ್ಲೇನೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಹೇಳಿದ್ವಿ, ಬೇಸಿಗೆ ಕಾಲದಲ್ಲಿ ನೀವು ಇದೇ ರೀತಿ ತಮಿಳುನಾಡಿಗೆ ನೀರು ಬಿಡ್ತಾ ಹೋದ್ರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗತ್ತೆ ಅಂತ. ಕುಡಿಯೋ ನೀರಿಗೋಸ್ಕರ ರಸ್ತೆಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ಬೆಂಗಳೂರಿನ ಇತಿಹಾಸದಲ್ಲೇ ಯಾವತ್ತೂ ಬಂದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಜನ ಇವತ್ತು ಹನಿ ಕುಡಿಯೋ ನೀರಿಗೂ ಕೂಡ ಪರದಾಡಬೇಕಾದಂತ ಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ.